ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಹಾಗಣಪತಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಹಿಮಕುಂಡ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ಅಖಂಡ ವಿಶ್ವ ಕನ್ನಡಾಭಿಮಾನಿಗಳ ಆತ್ಮೀಯ ಬಾಂಧವರೆಲ್ಲರಿಗೂ ಕಾಕರ್ಲ ಪ್ರಕಾಶ್ ಆದ ನಾನು ಅಂತರಾಳದಿಂದ ವಂದನೆಗಳನ್ನು ಸಮರ್ಪಿಸುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದ 2024ರಲ್ಲಿ ವೃಷಭ ರಾಶಿಯವರ ಫಲಾಫಲಗಳನ್ನು ಲಘುವಾಗಿ ತಿಳಿಸುವುದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಆತ್ಮೀಯ ವೀಕ್ಷಕರೇ, ನಿಮ್ಮಲ್ಲಿ ನನ್ನದೊಂದು ಸಣ್ಣ ಮನವಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಅದರಲ್ಲಿ ನಿಮಗೆ ಆಗಲಿ, ನಿಮ್ಮ ಸ್ನೇಹಿತರಿಗೆ ಆಗಲಿ, ನಿಮ್ಮ ಕುಟುಂಬ ವರ್ಗದವರಿಗೆ ಆಗಲಿ ಯಾವುದೋ ಒಂದು ವಿಷಯ ಉಪಯೋಗ ಆಗಬಹುದು. ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಬೇಕಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಿದ್ದೇನೆ. ನಾವುಗಳು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸಿದರೆ ನಮಗೂ ಸಹ ಇನ್ನೊಬ್ಬರು ಒಳ್ಳೆಯದನ್ನು ಬಯಸುತ್ತಾರೆ. ನಾವು ಏನು ಯೋಚನೆ ಮಾಡ್ತೀವೋ ಅದೇ ನಡೆಯುತ್ತೆ. ಸತ್ಸಂಗ ಸಮಾಜಾಭಿವೃದ್ಧಿಯೇ ನನ್ನ ಸಂಕಲ್ಪ. ಈಗ ವಿಷಯಕ್ಕೆ ಬರೋಣ. ಬಚಕ್ರ ರಾಶಿ ಕುಂಡಲಿಯಲ್ಲಿ ಇರುವ 2ನೇ ರಾಶಿಯೇ ವೃಷಭ ರಾಶಿ ಆಗಿರುತ್ತದೆ. ಈ ವೃಷಭ ರಾಶಿಯ ಚಿಹ್ನೆ ಎತ್ತು. ಈ ವೃಷಭ ರಾಶಿಯ ರಾಶ್ಯಾಧಿಪತಿ ಶುಕ್ರ ಭಗವಾನರು. ಈ ವೃಷಭ ರಾಶಿಯಲ್ಲಿ 3 ನಕ್ಷತ್ರಗಳು ಇರುತ್ತವೆ. ಆ 3 ನಕ್ಷತ್ರಗಳಲ್ಲಿ ಒಂದು ಕೃತ್ತಿಕ, ರೋಹಿಣಿ, ಮೃಗಶಿರ. ಅಂದರೆ ಕೃತ್ತಿಕ 2, 3, 4 ಪಾದಗಳು, ರೋಹಿಣಿ ನಕ್ಷತ್ರ 1, 2, 3, 4 ಪಾದಗಳು, ಮೃಗಶಿರ ನಕ್ಷತ್ರ 1, 2 ಪಾದಗಳಲ್ಲಿ ಜನಿಸಿದವರು ವೃಷಭ ರಾಶಿಯ ಗುಂಪಿಗೆ ಸೇರುತ್ತಾರೆ. ಹೆಸರಲ್ಲಿ ಮೊದಲನೇ ಅಕ್ಷರ ಇ, ಉ, ಎ, ಓ, ವ, ವಿ, ಉ, ವೆ, ಓ ಅಕ್ಷರಗಳು ಬಂದವರು ವೃಷಭ ರಾಶಿಯವರು ಆಗಿರುತ್ತಾರೆ. ಉದಾಹರಣೆಗೆ ಈರೇಶ್, ಈಶ್ವರ್, ಈರಣ್ಣ, ಈರಮ್ಮ, ಈಶ್ವರಿ ಈ ತರಹದ ಮೊದಲನೇ ಅಕ್ಷರ ಇ ಬಂದವರು ಉದಯ್, ಉಜ್ವಲ್, ಉಪೇಂದ್ರ, ಗುರುಕುಂದ, ಉಮೇಶ್, ಊರ್ವಶಿ, ಉಮಾ, ಊರ್ಮಿಳಾ, ಉಪಾಸನಾ, ಉಷಾ ಈ ತರಹ ಮೊದಲನೇ ಅಕ್ಷರ ಉ ಬಂದವರು ಎರ್ರಿಸ್ವಾಮಿ, ಓಂ ಪ್ರಕಾಶ್, ಓಂಕಾರ್, ಓಬುಲೇಶು, ಓಜಸ್, ವಾಣಿಶ್ರೀ, ವಾತ್ಸಲ್ಯ, ವಾಸು, ವನಜ, ವರುಣ್, ವೀರೇಶ್, ವಿರೂಪಾಕ್ಷಿ, ವೆಂಕಟೇಶ್, ವೇದಾಂತ್, ವೇದಾವತಿ ಇಂತಹ ಹೆಸರುಗಳು ಉಳ್ಳವರು ವೃಷಭ ರಾಶಿಗೆ ಸೇರುತ್ತಾರೆ. ಈ ರಾಶಿಯವರು ಅಂದ ಚೆಂದಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡುವವರಾಗಿರುತ್ತಾರೆ. ಇವರು ವೈಭವ ಜೀವನವನ್ನು ಇಷ್ಟಪಡುವವರಾಗಿರುತ್ತಾರೆ. ಇವರು ಶುಕ್ಲ ಪಕ್ಷದಲ್ಲಿ ಅಥವಾ ಹುಣ್ಣಿಮೆಯಲ್ಲಿ ಹುಟ್ಟಿದರೆ ಇವರು ತುಂಬ ಅಂದವಾಗಿದ್ದು ಸ್ಫುರದ್ರೂಪಿಗಳಾಗಿ ಬೇರೆಯವರನ್ನು ಬೇಗನೆ ಆಕರ್ಷಿಸುವವರಾಗಿರುತ್ತಾರೆ. ಇವರು ತುಂಬ ದೈಹಿಕವಾಗಿ ಬಲವಾಗಿ ಶಕ್ತಿಯನ್ನು ಹೊಂದಿರುತ್ತಾರೆ. ಇವರು ಕಷ್ಟಪಟ್ಟು ದುಡಿಯುವ ಸ್ವಭಾವದವರಾಗಿರುತ್ತಾರೆ. ಈ ರಾಶಿಯವರಿಗೆ ಈ ವರ್ಷ ಚೆನ್ನಾಗಿ ಇರುತ್ತದೆ. ಈ ವರ್ಷ ಮೊದಲ ಗುರು 12ರಲ್ಲಿ ಇದ್ದು ಅನಂತರ ವರ್ಷದ ಪೂರ್ತಿ ವೃಷಭ ರಾಶಿಯಲ್ಲೇ ಸ್ಥಿತನಾಗಿರುತ್ತಾರೆ. ಲಾಭದಲ್ಲಿ ರಾಹು, ದಶಮದಲ್ಲಿ ಶನಿ, ಪಂಚಮದಲ್ಲಿ ಕೇತು ಸ್ಥಿತರಾಗಿ ವೃಷಭ ರಾಶಿಯವರ ಶುಭಾಶುಭ ಫಲಗಳನ್ನು ನಿರ್ದೇಶಿಸಲಿದ್ದಾರೆ. ಇವರಲ್ಲಿ ಕೆಲವರಿಗೆ ರಾಜಕೀಯ ಪ್ರವೇಶ ಮಾಡಬೇಕೆಂಬ ಯೋಚನೆ ಬಲವಾಗಿರುತ್ತದೆ. ತಂದೆ ತಾಯಿಗಳ ಮೇಲೆ ಪ್ರೀತಿ ಗೌರವ ಹೊಂದಿರುತ್ತಾರೆ. ತಮ್ಮ
ಕಳತ್ರರ ಮೇಲೆ ಪ್ರೀತಿಯನ್ನು ಹೊಂದಿರುತ್ತಾರೆ. ಪ್ರಭುತ್ವ ಉದ್ಯೋಗದಲ್ಲಿ ಸೇರುವ ಪ್ರಯತ್ನಗಳು ಫಲಕಾರಿಯಾಗುತ್ತದೆ. ಅಂದ್ರೆ ಅರ್ಹತೆ ಇದ್ದು ಪ್ರಭುತ್ವ ಉದ್ಯೋಗಕ್ಕೆ ಪ್ರಯತ್ನ ಮಾಡುವವರಿಗೆ ಪ್ರಭುತ್ವ ಉದ್ಯೋಗ ಸಿಗುವ ಅವಕಾಶಗಳು ಹೆಚ್ಚು ಕಂಡು ಬರುತ್ತಾ ಇದೆ. ಬಂಧು ವರ್ಗದಲ್ಲಿ ಒಗ್ಗಟ್ಟು ಕಡಿಮೆಯಾಗಬಹುದು. ಆರೋಗ್ಯ ವಿಷಯದಲ್ಲಿ ಜಾಗ್ರತೆ ವಹಿಸಬೇಕು. ಶುಭ ಕಾರ್ಯಗಳಿಗೆ, ಧಾರ್ಮಿಕ ವಿಷಯಗಳಿಗೆ ಹೆಚ್ಚಿನ ದುಡ್ಡು ಖರ್ಚು ಆಗಬಹುದು. ಕೆಲವರು ಅಧಿಕಾರ ಪದವಿಗಳಿಗೆ ಸೆಲೆಕ್ಟ್ ಆಗ್ತೀರಾ ಅಂತ ಹೇಳಬಹುದು. ಮದುವೆ ಆಗದೇ ಇದ್ದು ಮದುವೆ ಪ್ರಯತ್ನ ಮಾಡುವವರಿಗೆ ಮದುವೆ ಭಾಗ್ಯ ಕೂಡು ಬರುತ್ತದೆ ಅಂತ ಹೇಳಬಹುದು. ತೀರ್ಥಯಾತ್ರೆಗಳಲ್ಲಿ, ಸಮುದ್ರ, ನದಿ, ಬಾವಿಗಳಲ್ಲಿ, ನೀರಲ್ಲಿ ಆಟ ಆಡುವಾಗ, ಸ್ನಾನ ಮಾಡುವಾಗ ಎಚ್ಚರವಾಗಿರಬೇಕಾಗತ್ತೆ ಹೇಳಬೇಕಾಗುತ್ತದೆ. ನ್ಯಾಯಬದ್ಧವಾಗಿದ್ದ ಕೋರ್ಟು ಕೇಸುಗಳಲ್ಲಿ ಜಯಗಳಿಸುವ ಸೂಚನೆಗಳು ಕಂಡುಬರುತ್ತವೆ. ಇತರರಿಗೆ ನಿಮ್ಮ ದುಡ್ಡನ್ನು ಸಾಲವಾಗಿ ಕೊಟ್ಟರೆ ಆ ದುಡ್ಡು ವಾಪಸ್ ಬರುವುದಿಲ್ಲ. ಆದರೆ ಕಷ್ಟದಲ್ಲಿ ಇದ್ದವರಿಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅವರಿಗೆ ದುಡ್ಡಿನ ಸಹಾಯ ಮಾಡಬಹುದು. ಕೆಲವರು ಮುಖ್ಯವಾದ ವಸ್ತುಗಳನ್ನು ಕಳೆದುಕೊಳ್ಳಬಹುದು. ಉದ್ಯೋಗಸ್ಥರಿಗೆ ಸ್ಥಳಾಂತರ, ಬದಲಾವಣೆಗಳು ಕಂಡುಬರುತ್ತವೆ. ಪ್ರಾರಂಭಿಸಿದ ಕೆಲಸಗಳು ತುಂಬಾ ಕಷ್ಟದಿಂದ ನೆರವೇರುವುದು. ಈ ರಾಶಿಯವರ ಮಹಿಳೆಯರ ಪತಿಯರು ಕೆಲವು ಕಾಲ ಇವರನ್ನು ಚೆನ್ನಾಗಿ ನೋಡ್ಕೊಳ್ತಾರೆ, ಕೆಲವು ಕಾಲ ಅನಾನುಕೂಲವಾಗಿ ಇರುತ್ತಾರೆ. ತಗೊಂಡಿರೋ ಸಾಲಗಳನ್ನು ಈ ರಾಶಿಯವರು ಸಕಾಲಕ್ಕೆ ತೀರಿಸುವುದಕ್ಕೆ ಆಗುವುದಿಲ್ಲ. ಈ ರಾಶಿಯವರ ಮಹಿಳೆಯರ ಪತಿರಾಯರು ಯಾವುದೋ ವ್ಯವಹಾರಗಳಲ್ಲಿ ಅಥವಾ ಯಾವುದೋ ಒಂದು ವಿಷಯದಲ್ಲಿ ಮೋಸ ಹೋಗುವ ಸಾಧ್ಯತೆಗಳು ಕಂಡುಬರುತ್ತದೆ. ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಹೆಚ್ಚಿನ ಶ್ರದ್ಧೆ ವಹಿಸಬೇಕು. ರಾಜಕಾರಣಿಗಳಿಗೆ ಅನುಕೂಲವಾಗಿರುವುದು. ಯೋಚನೆ ಮಾಡಿ ಕಾರ್ಯನಿರ್ಣಯ ತೆಗೆದುಕೊಳ್ಳಬೇಕು. ಇವರ ಮನೆಗಳಲ್ಲಿ ಶುಭ ಕಾರ್ಯಗಳು ನಡೆಯುವುದು. ಸ್ತ್ರೀಯರಿಂದ ಈ ರಾಶಿಯವರಿಗೆ ಲಾಭ ಉಂಟಾಗುವುದು. ವಾಹನ ಚಾಲನೆಯಲ್ಲಿ ಎಚ್ಚರ ವಹಿಸಬೇಕು. ವೃಷಭ ರಾಶಿಯವರಿಗೆ ಈ ವರ್ಷ ಆದಾಯ 2, ಖರ್ಚು 8, ಗೌರವ 7, ಅವಮಾನ 3. ಈ ರಾಶಿಯವರಿಗೆ ಈ ತರ ಶುಭಾಶುಭ ಮಿಶ್ರಿತ ಫಲಗಳೊಂದಿಗೆ ಕೂಡಿರುತ್ತದೆ. ಕೃತ್ತಿಕಾ ನಕ್ಷತ್ರದವರು ಸೂರ್ಯಾರಾಧನೆ ಮತ್ತು ಅಮ್ಮನವರ ಆರಾಧನೆ ಮಾಡಬೇಕಾಗಿ ಸೂಚನೆ ಬರ್ತಾ ಇದೆ. ರೋಹಿಣಿ ನಕ್ಷತ್ರದವರು ಶಿವಾರಾಧನೆ ಸಹಿತ ಅಮ್ಮನವರ ಆರಾಧನೆ ಸಹ ಮಾಡಬೇಕು. ಮೃಗಶಿರ ನಕ್ಷತ್ರದವರು ಸುಬ್ರಹ್ಮಣ್ಯ ಆರಾಧನೆ, ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಜೊತೆಗೆ ಅಮ್ಮನವರ ಆರಾಧನೆ ಮಾಡಬೇಕು. ಈಗ ವೃಷಭ ರಾಶಿಯವರು ಜೀವನ ಪೂರ್ತಿ ಮಾಡಬೇಕಾದ ಕೆಲವು ಪರಿಹಾರಗಳು ಅಂದ್ರೆ ಇದು ಲೈಫ್ ಲಾಂಗ್ಗೆ ಯೂಸ್ ಆಗುತ್ತೆ, ಉಪಯೋಗ ಬರುತ್ತೆ. ಮನೆಯಲ್ಲಿ ನಿತ್ಯ ತುಪ್ಪದ ದೀಪವನ್ನು ಪ್ರಜ್ವಲಿಸಬೇಕು. ವೃಷಭ ರಾಶಿಯವರು ಮನೆಯಲ್ಲಿ ಪ್ರತಿನಿತ್ಯ ತುಪ್ಪದ ದೀಪವನ್ನು ಪ್ರಜ್ವಲಿಸಬೇಕು. ದೇವರ ಕೋಣೆಯಲ್ಲಿ, ಮತ್ತೆ ಕೇಳಬಾರ್ದು ಇಲ್ಲಿ ಅಂತ. ಶುಕ್ರವಾರದಂದು ಉಪವಾಸ ಇರಬೇಕು. ಇವರು ಸುಳ್ಳು ಸಾಕ್ಷಿಯಾಗಿ ಹೇಳಬಾರದು. ಅಂದ್ರೆ ಇವರು ಸುಳ್ಳು ಸಾಕ್ಷಿ ಕೋರ್ಟು ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸುಳ್ಳು ಸಾಕ್ಷಿಯಾಗಿ ಹೇಳಬಾರದು. ಮನೆಯಲ್ಲಿ ಮನಿ ಪ್ಲಾಂಟ್ ಬೆಳೆಸಬೇಕು. ಪ್ರತಿಯೊಂದು ರಾಶಿಯವರಿಗೂ ಇವತ್ತು ಒಂದು ಪರಿಹಾರ ತಂತ್ರವನ್ನು ಹೇಳುತ್ತೇನೆ. ಅದೇನಪ್ಪ ಅಂದ್ರೆ, ಹುಟ್ಟಿದ ಮಕ್ಕಳಿಗೆ ಒಕ್ಕಳನ್ನು ಕತ್ತರಿಸಿ ಬಿಸಾಡದೆ ಅದನ್ನು ಒಣಗಿಸಿ ಒಂದು ಡಬ್ಬಿಯಲ್ಲಿ ಭದ್ರಪಡಿಸಿ ಮನೆಯಲ್ಲಿ ಎಲ್ಲದರ ಮೇಲೆ ಭದ್ರವಾಗಿ ಸುರಕ್ಷಿತವಾಗಿ ಭದ್ರಪಡಿಸಬೇಕು. ಆದ್ದರಿಂದ ಮಕ್ಕಳು ಬೆಳೀತಾ ಅವರು ಮನೆಯಿಂದ ಯಾವುದೇ ಒಂದು ಕಾರಣಕ್ಕೆ ಮನೆಯಿಂದ ಓಡಿ ಹೋಗುವ ಮನೋಭಾವನೆ ಬರೋದಿಲ್ಲ. ಆದ್ದರಿಂದ ಮನೆಗೆ ದೃಢವಾದ ಬಂಧನವನ್ನು ಉಂಟು ಮಾಡುತ್ತದೆ ಅಂತ ಹೇಳ್ತೀನಿ. ಇದು ಬಹಳ ಇಂಪಾರ್ಟೆಂಟು. ಈ ವಿಡಿಯೋ ನಿಮಗೆ ಇಷ್ಟವಾದರೆ
ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಕುಟುಂಬದವರಿಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದರಿಂದ ನನಗೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಸತ್ಸಂಗ ಸಮಾಜವನ್ನು ಏರ್ಪಡಿಸುವುದರಲ್ಲಿ ನೀವು ಸಹ ಭಾಗಿಯಾಗ್ತೀರಾ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಂದಿಗೆ ಮುಕ್ತಾಯಗೊಳಿಸುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಸಹನಾ ಭವತು, ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.